ನೀವ್ ಯಾರೋ ಕಿಡ್ನಿ ಮಾರ್ಬಿಟ್ಟಿದೀರಾ. ನೋಡ್ತಾರೆ ನಮ್ಮಮ್ಮ ಶಾಕು, ದಿಂಬನ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹೊತ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅಕ್ಷಯ್ ದಮ್ ಬಿರಿಯಾನಿ ಇಲ್ಲಿ ಅವ್ರಿಗೆ ಎಬ್ಸಕ್ ಪ್ರಯತ್ನ ಪಟ್ವಿ, ಅದೇ ಅವ್ರು ಎದ್ದಿಲ್ಲ. 3 ಗಂಟೆಗೆ ಬಿಡ್ಬೇಕು ಅಂದವರು, ಟೈಮು 5:15 ಆಗ್ತಾ ಇದೆ. 3 ಜನ ಹೋಗ್ತಾ ಇದೀವಿ ಗೈಸ್. ಟೈಮು 9:30 ಆಗ್ತಾ ಇದೆ. ನಮ್ಮ ಹುಡುಗನಿಗೆ ಮುದ್ದೆ ಮಾಡ್ಕೊಟ್ಟಿದೀವಿ. ಇಲ್ಲಿ ನೋಡಿ ಅದನ್ನೇನೇನೋ ಮಾಡ್ತಾ ಇದ್ದಾನೆ. ಚಪಾತಿ ಅಲ್ವಾ ಅದು? ಮಸ್ತಾಗಿ ಇದೇನೋ ಇದು ಮಾಡಿದ್ದಾರೆ ಗೈಸ್, ಸಾಂಬಾರು ಮುದ್ದೆಗೆ ಸಖತ್ತಾಗಿದೆ. ನೋಡಿ ಗೈಸ್, ಮುದ್ದೆ ಮುರಿಯೋದು ನನಗೂ ಬರಲ್ಲ ಆ ಥರ. ನುಂಗ್ಬೇಕು, ಕಚ್ಚಬಾರ್ದು. One eternity later. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನೋಡಿದ್ರಲ್ಲ, ಟೈಮು 5:15 ಆಗ್ತಾ ಇದೆ. ನಮ್ಮ ಹುಡುಗ ಏನೋ ಹುಡ್ಕಾಡ್ತಾನೆ. ಇವನೇ ಗೈಸ್ ಅಲಾರಾಮ್ ಇಟ್ಕೊತೀನಿ, ನಾನೇ ಎಬ್ಬಿಸ್ತೀನಿ ಎಲ್ಲಾರನ್ನೂ ಅಂದ್ಬಿಟ್ಟು ಫುಲ್ ನಿದ್ದೆ ಮಾಡ್ತಾವನೆ. ಸೊ ಎಲ್ಲ ವಿಕೆಟ್ ಎಲ್ಲ ಉದುರೋಯ್ತು. ನಾನು, ಬಿವಾಸು ಮತ್ತು ಚೈತ್ರ 3 ಜನ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲ ರೆಡಿ ಆಗಿದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ಸ್ವಲ್ಪ ಜೋರಲ್ಲಿ ಮುಗತಿಲಾಡು. ಓಕೆ, Vivas, are you not feeling cold? ಹೆಚ್ಚು ಕಮ್ಮಿ 5:15 ಆಗ್ತೈತೆ. ಎಷ್ಟು ಒಂದು 4-5 ಜನ ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಹೋಗ್ತಾ ಇರೋದು 3 ಜನ. ಅವ್ರಿಗೆ ಎಬ್ಸಕ್ಕೆ ಪ್ರಯತ್ನ ಪಟ್ವಿ, ಅದೇ ಅವ್ರು ಎದ್ದಿಲ್ಲ. ನಮಗೆ ಅಕ್ಷಯ್ ದಮ್ ಬಿರಿಯಾನಿ ಇಲ್ಲಿಂದ ಒಂದು 4 ಕಿಲೋಮೀಟರ್ ಅಷ್ಟೇ ಗೈಸ್. ಗಾಯ್ಸ್, ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ಪರ್ಮಿಷನ್ ಕೊಟ್ಬಿಟ್ರು. ನನಗೆ ಫುಲ್ ಶಾಕು ಗೈಸ್. ಲಾಸ್ಟ್ ಟೈಮು ನಾವೆಲ್ಲ ಕಸಿನ್ಸ್ ಎಲ್ಲ ಹೋಗಿದ್ವಿ, ಒಂದು ಮೂರು ಗಾಡಿಯಲ್ಲಿ. ಏನೇನೋ ಸಾಹಸ ಮಾಡ್ಕೊಂಡು ಹೋಗಿದ್ವಿ. ಅಂದರೆ ನಮ್ಮಮ್ಮ ಎದ್ರೆ ಬಂದು ಬೆಡ್ರೂಮಲ್ಲಿ ನೋಡಿದ್ರೆ ಇದ್ದಾರೆ ಅಂತ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ದಿಂಬನ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹೊತ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಎಲ್ಲ ಕರೆಕ್ಟಾಗಿ ಪ್ಲಾನ್ ಸಕ್ಸಸ್ ಆಯ್ತು ಅನ್ಕೊಂಡ ಟೈಮಲ್ಲಿ ಒಬ್ನಿದಾನೆ ವಿವೇಕ್ ಅಂತ ಹೇಳ್ಬಿಟ್ಟು ಅವನ್ ಎಲ್ಲ ಕೆಡಿಸ್ಬಿಟ್ಟ. ಟಕ್ಕಂತ ನಮ್ಮಮ್ಮಗೆ ನೆನಪಾಗೋಯ್ತು. ಎದ್ಬಿಟ್ಟು ನೋಡ್ತಾರೆ, ನಮ್ಮಮ್ಮ ಶಾಕು, ಏನೋ ಆಗ್ಬಿಟ್ಟಿದೆ, ಯಾಕೆ ಇಷ್ಟೊತ್ತಲ್ಲಿ ಎಲ್ಲರೂ ಎದ್ದಿದ್ದೀರಾ, ಏನೋ ಹೆಚ್ಚು ಕಮ್ಮಿ ಆಗೈತೆ, ಏನಾಯ್ತು ಅಂತ. ಲಾಸ್ಟಿಗೆ ಏನಂದ್ಬಿಟ್ರು ಗೊತ್ತಾ, ನೀವ್ಯಾರೋ ಕಿಡ್ನಿ ಮಾರ್ಬಿಟ್ಟಿದೀರಾ. ಅದಕ್ಕೆ ಇಲ್ಲದಿದ್ರೆ ಏನು ನೀವು ಇಷ್ಟೊತ್ತಲ್ಲಿ ಎದ್ದಾಳಲ್ಲ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀರಾ, ಏನಾಯ್ತು ಕರೆಕ್ಟಾಗಿ ಹೇಳಿ ಅಂತ. ಎಷ್ಟು ಕಿಡ್ನಿ ಕೊಟ್ರಿ, ಎಷ್ಟು ಕಿಡ್ನಿ ಕೊಟ್ಟಿದ್ದೀರಾ ಹೇಳಿ ಅಂತ. ಆಮೇಲೆ ಇವು ಗೈಸ್ ಅವತ್ತೆಲ್ಲ ಏನಕ್ಕಾದ್ರೂ ಬಂದು ಏನಕ್ಕಾದ್ರೂ ತಿಂದು ಅನ್ಸ್ಬಿಡ್ತು ಗೈಸ್, ನಿಜವಾಗ್ಲು. ಆಮೇಲೆ ಇವತ್ತು ಬೆಳಿಗ್ಗೆ ನಿಧಾನವಾಗಿ ಹೋಗ್ಬಿಟ್ಟು, ಪಾಪ ನಮ್ಮಮ್ಮ ಕೋಲಾರ್ಗೆ ಹೋಗ್ಬಿಟ್ಟು ಬಂದ್ರು. ನಿಧಾನವಾಗಿ ಹೋಗ್ಬಿಟ್ಟು, ಅಮ್ಮ ಬಿರಿಯಾನಿ ಹೊಡೆಯೋ ತಿನ್ನಕ್ಕೆ ಹೋಗ್ತಾ ಇದ್ದೀರಿ ಅಂತಿದ್ದೀವಿ. ಸೊ ಅವಾಗ್ಲೂ ಬೈದ್ರು, ಸರಿ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂದ್ರು. ಅಪ್ಪ ಸಾಕು ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದ್ವಿ.
ಟೋಲ್ ರೀಚ್ ಆಗಿದ ತಕ್ಷಣ ಲೆಫ್ಟ್ ಅಲ್ಲೇ ಬರುತ್ತೆ ಗೈಸ್ ಅಕ್ಷಯ್ ದಮ್ ಬಿರಿಯಾನಿ. ಅಲ್ಲಿ ಏನ್ ರಶ್ ಇದೆ ಗೊತ್ತಿಲ್ಲ. ನಂಗೆ ಒಂದು ಡೌಟ್, ಇವಾಗ ಆಲ್ರೆಡಿ ಇದೆಯಾ ಇಲ್ವಾ ಅಂತ. 4 ಆಗೋಗ್ಬಿಡುತ್ತೆ. 4 AM ಸ್ಟಾರ್ಟ್ ಆಗೋದದು. ಬಂದ್ವಿ ಗಾಯ್ಸ್ ಟೋಲ್ಗೆ. ठंडा लग रहा है. हो गया रे. ಸರಿ ಗೈಸ್ ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ ಬ್ರೋಝೋನ್ ಹತ್ರ ಇವಾಗ ಹೋಗ್ತಾ ಇದೀವಿ. ಅದ್ರ ಪಕ್ಕದಲ್ಲೇ ಇರೋದು ಗೈಸ್. ನೋಡಿ ಗೈಸ್ ಎಷ್ಟಿದೆ ಕ್ರೌಡು ಅಂತ. ನೋಡಿ ಗೈಸ್ ಇಲ್ಲಿ ನೋಡಿ गाइस. ओ हो मस्त धुआं उठ गया है, दम खोल दिया लग रहा है पूरा एकदम. बिरयानी ಗೈಸ್ ಇವ್ರನ್ನ ನೋಡೇ ಇರ್ತೀರ ನೀವು ಯೂಟ್ಯೂಬಲ್ಲಿ. ये मेरा किधर है? आप दोनों का ले लिया है. आइया चीटिंग करता है तू, चीटिंग करता है तू. ನೋಡಿ ಗೈಸ್ ಫುಲ್ ಎಷ್ಟು ಜನ ಆಗಿದ್ದಾರೆ. ಅಯ್ಯೋ दिस वन इज फॉर मी. मटन खाएंगे, देख सकते हो दोस्तों. ये भी एक बना हुआ है इधर. कहाँ से नोड़े गाइस पूरा अंदर हम लोगों को जगह नहीं मिला. अयो हम लोग इधर ही खा रहे हैं. ओहो फर्स्ट खाना फिर बात करते दोस्तों. हाउ इज द टेस्ट ना? ನೋಡಿ ಗೈಸ್ ಶರ್ಬಿ ಸೂಪರ್ ಆಗೈತೆ, ಸಕ್ಕತ್ತಾಗೈತೆ ನೋಡಿ ಅಕ್ಕ. गाइस बाद में बात करते, पहले खाना खा लेते हैं. बेस्ट ना ನೋಡಿ गाइस ಸೂಪರ್ ಬಿರಿಯಾನಿ. ಗೈಸ್ ನಂದೇನೋ ಮುಗೀತು. ಪಾಪ ಚೈತ್ರ ಒದ್ದಾಡ್ತಾ ಇದ್ದಾಳೆ ಖಾಲಿ ಮಾಡೋಕ್ಕೆ. ಒಂದು ಡಬ್ಬ ನನ್ನ ಮಗ ಗೈಸ್ ಮಟನ್ ಬಿರಿಯಾನಿ ತಿನ್ನೋ ಅಂದರೆ ಚಿಕನ್ ಬಿರಿಯಾನಿ ಇಸ್ಕೊಂಡಿದ್ದಾನೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
उसके बाद पान का भी बंदोबस्त कर दिया है देखा ये बाहर A few minutes later. ಸೊ ಗೈಸ್ ಫೈನಲಿ ಅಕ್ಷಯ್ ದಮ್ ಬಿರಿಯಾನಿ ತಿಂದಾಯ್ತು. ಟೇಸ್ಟ್ ಸಖತ್ತಾಗಿತ್ತು. ಕ್ವಾಂಟಿಟಿ ಇವ್ರು ಬೇರೆದು ಕಂಪೇರ್ ಮಾಡಿದ್ರೆ ಇವ್ರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸೊ ನಾನಂತೂ ಸ್ವಲ್ಪ ತಿಂದೆ, ಫುಲ್ ಖಾಲಿ ಮಾಡ್ಬಿಟ್ಟೆ. ಚೈತ್ರ ಖಾಲಿ ಮಾಡಕ್ಕೆ ತುಂಬಾ ಕಷ್ಟಪಟ್ಬಿಟ್ಲು, ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ರು. ಪೀಸು ಗೈಸ್, ಪ್ರತಿ ಒಂದು ಪೀಸ್ಗೂ ಶರ್ಬಿ ಇರುತ್ತಲ್ಲ ಅದು ಮೆತ್ಕೊಂಡಿತ್ತು. ಮಸ್ತಾಗಿ ಮಾಡಿದ್ದಾರೆ ಇದು ಬಿರಿಯಾನಿ ಮಾತ್ರ. ಇವನ್ ಗಬ್ನನ್ ಮಗ ಇವನ್ ಚಿಕನ್ ಬಿರಿಯಾನಿ ತಗೊಂಡವನು, ಏನಕ್ಕಾದ್ರೂ ಕರ್ಕೊಂಡ್ ಬಂದು ಅದೇ ಚಿಕನ್ ಬಿರಿಯಾನಿ ಚೈತ್ರ ಚೆನ್ನಾಗಿ ಮಾಡ್ತಾಳಲ್ಲ, ಇವನ್ಗೆ ಅಲ್ಲೇ ತಿನ್ಸ್ಬೋದಾಗಿತ್ತು. ಸೊ ಇನ್ನು ಮುಗೀತು. ಟೈಮ್ ಬಂದ್ಬಿಟ್ಟು 6:30 ಆಯ್ತು. ನೋಡಿದ್ರ ನಾವು ಮನೆ ಪಕ್ಕದಲ್ಲೇ ಇರೋದ್ರಿಂದ 5:30 ಮನೆ ಬಿಟ್ರಿ, ಒಂದ್ 20 ನಿಮಿಷದಲ್ಲಿ ಇಲ್ಲಿ ಬಂದ್ರಿ, ತಿಂದ್ಬಿಟ್ಟು 6:30 ಇನ್ನ ಇವಾಗ ಹೋಗ್ತಾ ಇದೀವಿ. ಹೇಳು ನೀನ್ ಫೇವ್ರೇಟ್ ಯೂಟ್ಯೂಬರ್. ಹಾ, ಆಮೇಲೆ ಇದು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರು ಬರ್ತಾರೆ ಗೈಸ್. ಇವರು ಬಿರಿಯಾನಿ ಮಾಡೋರು, ನಾನು ಫೋಟೋ ತಮ್ಮನೇಲಿ ಹಾಕಿದೀನಿ, ನೋಡಿರ್ತೀರಾ. ಅವರೆಲ್ಲ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇಷ್ಟ ಅವ್ರು ನೋಡಿದೀನಿ, ಅವ್ರ ಕೆಲಸ ಎಲ್ಲ ನೋಡ್ತೀನಿ. ಅವ್ರ ಹೆಸರೇನು ಐಡಿಯಾ ಇಲ್ಲ. ಅವರು ಮತ್ತೆ ವರ್ತೂರ್ ಸಂತೋಷ್, ಗೈಸ್. ವರ್ತೂರ್ ಸಂತೋಷ್. ಆಮೇಲೆ ಇನ್ನೊಬ್ರು ಯಾರು? ಇನ್ನೊಂದಣ್ಣ ಗೋಲ್ಡ್ ಹಾಕೊಂಡಿರ್ತಾರಲ್ಲ, ಗೋಲ್ಡ್ ಹಾಕೊಂಡಿರ್ತಾರೆ, ಗೋಲ್ಡ್ ಶೀನಣ್ಣ. ಅವರೆಲ್ಲ ಸಿಕ್ಕಿಲ್ಲ ಇವತ್ತು, ಬರೀ ಇವ್ರು ಮಾತ್ರ, ಭಟ್ರು ಇವ್ರು ಓನರ್ ಮಾತ್ರ ಸಿಕ್ಕಿದ್ರು. ಚೆನ್ನಾಗಿ ಮಾತಾಡ್ತಾರೆ ಗೈಸ್ ಅವರು. ಆಮೇಲೆ ಬೀಡ ಇಸ್ಕೊ ಬಂದಿದೀವಿ. ಇಲ್ಲಿ ನೋಡಿ, ತಿಂದ್ಬಿಟ್ಟು ಸ್ವಲ್ಪ ಜೀರ್ಣ ಆಗ್ಲಿ. ಬೆಳಗ್ಗೆ ತುಂಬಾ ದಿನ ಆಗಿತ್ತು ಇಷ್ಟು ಬಿರಿಯಾನಿ ಎಲ್ಲ ಮಾಡಿ. ಇಲ್ಲಿ ನೋಡಿ, ಇವನು ತಿಂತಾ ಇದ್ರೆ ಅಲ್ಲಿ ಬೀಡ ಅಂಗಡಿನ ತೋರಿಸ್ತಾ ಇದೀನಿ ಗೈಸ್. ಅಲ್ಲಿ ನೋಡಿ, ಅಲ್ಲಿ ನೋಡಿ ಅಂತ. ಅವ್ರಿಗೆ ಬಿರಿಯಾನಿ ಮೇಲೆ ಅಷ್ಟೊಂದು ಆಸೆ ಹೋಗಿಲ್ಲ, ಬೀಡಾಗೆ ಪಾನ್ ಬೇಕು ಅಂತ. ಸೊ ಗಾಯ್ಸ್, ಅಷ್ಟೇ ಇವತ್ತಿಗೆ ವಿಡಿಯೋ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮಮ್ಮ ಮಲ್ಕೊಂಡಿರ್ತಾರೇನೋ ಅನ್ಕೊಂಡ್ರೆ ನೋಡಿ ಗೈಸ್, ಏನೋ ಕೆಲಸ ಮಾಡ್ತಾವ್ರೆ. ಇಲ್ಲಿ ಬಾಯಲ್ಲಿ ಹೇಳ್ತಿದ್ದೀನಿ, ಒಂದ್ ನಿಮಿಷ ಬಾಯಲ್ಲಿ. ಹೆಂಗಿದೆ ನಮ್ಗೆಲ್ಲ ಯಾಕೆ ಬಂದಿಲ್ಲ ಏನು ಪಾಪ ನೋಡಿ, ಇಲ್ಲಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾವ್ರೆ. ಮಟನ್ ತಿನ್ನಲೆ, ಚೆನ್ನಾಗಿದೆ.